ಒಂದು ಕನ್ನಡ ಬುಕ್ ಅನ್ನ ಇಡೀ ಬುಕ್ಗೆ ಪ್ಲಾನ್ ಮಾಡಿ, ಮೀನ್ಸ್ 10 ಲೆಸನ್ಗೆ 10 ಲೆಸನ್. ಫಸ್ಟ್ ಸೆಂಟೆನ್ಸ್ ದಿಂದ ಫಸ್ಟ್ ಲೆಸನ್ ಫಸ್ಟ್ ಸೆಂಟೆನ್ಸ್ ಒಂದೊಂದೊಂದೊಂದು ವಾಕ್ಯ 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 ಓದ್ತಾ ಹೋಗಿ ಆ ವಾಕ್ಯಗಳಲ್ಲಿ ಯಾವುದಾದ್ರೂ ಶಬ್ದ ಸಮೂಹ 2-3 ಶಬ್ದಗಳು ಅಥವಾ ಇನ್ನೂ ಹೆಚ್ಚಿಗೆ ಶಬ್ದಗಳು ಅಥವಾ ರೇರ್ಲಿ ಅರ್ಧ ಸೆಂಟೆನ್ಸ್ ಫುಲ್ ಸೆಂಟೆನ್ಸ್ ಇಂಪಾರ್ಟೆಂಟ್ ಇದ್ರೆ ಅದಕ್ಕೊಂದು ಚಿಕ್ಕ ಪ್ರಶ್ನೆ ಕ್ರಿಯೇಟ್ ಮಾಡಬೇಕು. ಆಮೇಲೆ ಅದಕ್ಕೆ ಶಾರ್ಟ್ದಲ್ಲಿ ಆನ್ಸರ್ ಬರಿಬೇಕು. ನಿಮ್ಮ ಆನ್ಸರ್ 1 ಶಬ್ದದಲ್ಲಿ ಇರ್ಬೋದು, 2 ಶಬ್ದದಲ್ಲಿ ಇರ್ಬೋದು, ಮ್ಯಾಕ್ಸಿಮಮ್ 3 ಶಬ್ದಗಳು. ಏನೋ ಒಂದು ಪ್ರಸಂಗಕ್ಕೆ ಅರ್ಧ ಕಡಿಮೆ ಸಮಯದಲ್ಲಿ ಸಿಚುವೇಶನ್ ನಲ್ಲಿ ಒಂದು ಫುಲ್ ಸೆಂಟೆನ್ಸ್ ಕೂಡ ಆನ್ಸರ್ ಆಗಿ ಉಂಟು ಮಾಡಬಹುದು. ಮೀನ್ಸ್ ಓದ್ಕೊಳ್ಳೋದು, ಇಂಪಾರ್ಟೆನ್ಸ್ ಅರ್ಥ ಮಾಡಿಕೊಳ್ಳೋದು, ಯಾವ್ದು ಇಂಪಾರ್ಟೆಂಟ್ ಇದೆ ಅನ್ನೋದು, ಅದಕ್ಕೊಂದು ಪ್ರಶ್ನೆ ಕ್ರಿಯೇಟ್ ಮಾಡೋದು, ಆನ್ಸರ್ ಬರೆಯೋದು ಮತ್ತು ಕೊನೆಗೆ ಮನನ ಮಾಡೋದು. ಮೀನ್ಸ್ 1 ನಿಮಿಷ ಕಣ್ಣು ಮುಚ್ಚಿ ಮನನ ಮಾಡಿ ನಾನು ಏನನ್ನು ಓದ್ಕೊಂಡೆ, ಅದರಲ್ಲಿ ಯಾವುದಾದ್ರೂ ಶಬ್ದ ಕ್ರಿಯೇಟ್ ಮಾಡಿದೆ, ಅದಕ್ಕೆ ಆನ್ಸರ್ ಯಾವುದನ್ನು ಬರೆದೆ. ಜಸ್ಟ್ ಮನ ಮೀನ್ಸ್ ರೀಡಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಕ್ರಿಯೇಟಿಂಗ್ ಕ್ವಶನ್, ಆನ್ಸರಿಂಗ್, ದೆನ್ ಮೆಮೊರೈಸ್. ಈ ಒಂದು ಪ್ರೋಸೆಸ್ ಅನ್ನ ನೀವು ಎಲ್ಲಾದ್ರೂ ಮಾಡಿದ್ರು ಸಹಜವಾಗಿ ಆ ಕ್ವಶನ್ ಆನ್ಸರ್, ಆ ಪಾಯಿಂಟ್ಸ್ ಅನ್ನ ಮನುಷ್ಯ ಮರಿದೆ ಸೈಲೆಂಟ್ಲಿ ಸಿಸ್ಟಮ್ಯಾಟಿಕ್ಲಿ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಕ್ವಶನ್ ಆನ್ಸರಿಂಗ್ ಆಗ್ತದ. 1 ಮಾರ್ಕ್ಸ್. ನಿಮ್ಗೊಂದು ಟಾರ್ಗೆಟ್ ಕೊಡ್ತಾ ಇದ್ದೇನೆ ನಾನು. 10th ದವರು ಪರ್ ಲೆಸನ್ 50 ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡಿ. ಒಂದು 60ರವರೆಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿ. ಒಂದು 50 ಕ್ವಶನ್ ಆನ್ಸರ್ ಚಿಕ್ಕ 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 ಕ್ವಶನ್ ಆನ್ಸರ್ ಪರ್ ಲೆಸನ್ ನೀವು ಕ್ರಿಯೇಟ್ ಮಾಡಿದರೆ ಇಡೀ ಲೆಸನ್ ಪಾಠವೇ ಚಾನ್ಸ್ ಹೋಗ್ತದ. ಸೂಪರ್ ಕ್ಲಾಸ್ ಕ್ವಶನ್ ಆನ್ಸರ್ ಕ್ರಿಯೇಟ್ ಆಗ್ತವೆ. ಇನ್ನು ನಿಮಗೆ ಹೆಚ್ಚಿನ ಕ್ವಶನ್ ಆನ್ಸರ್ ಬೇಕಾ, ದೊಡ್ಡ ಆ ಕ್ವಶನ್ ಅದ ಮಹತ್ವ ನೋಡ್ಕೊಂಡು ಈ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಅನ್ನ ಹಿಂದಿನ ಮುಂದೆ ಮಿಕ್ಸ್ ಅಪ್ ಮಾಡಿದ್ರೆ ದೊಡ್ಡ ಆನ್ಸರ್ ಆಗ್ತದೆ. ಒಂದನ್ನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ನಾನು, ಇದನ್ನ ಪ್ರತಿ ಸಂಡೇ ಅಥವಾ ಖಾಲಿ ದಿನ ಸಿಕ್ಕ ದಿನ ಈ ತರ ಒಂದು ನಾಳೆ ಬರೋ ಸಂಡೇ ಕನ್ನಡ ಸಬ್ಜೆಕ್ಟ್ ಹೇಳಿರಿ, 10 ಲೆಸನ್ ಪ್ಲಾನಿಂಗ್ ಮಾಡಿ. ಮುಂದಿನ ಸಂಡೇ ಈ ಸಂಡೇ ಎಷ್ಟು ಆಗ್ತಾವ ಅಷ್ಟು ಮಾಡಿ. ಪ್ರತಿ ಗಂಟೆಗೆ 10-15 ನಿಮಿಷ ಗ್ಯಾಪ್ ತೋತಾ ಇದನ್ನ ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡಿ. ನಿಯರ್ಲಿ 7-8 ಲೆಸನ್ಸ್ ಕವರ್ ಆಗ್ತದೆ. ಮುಂದಿನ ಸಂಡೇ ಒಂದು 7-8 ಲೆಸನ್ಸ್ ಚಿಕ್ಕ 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 ಎಲ್ಲ ಕ್ವಶನ್ ಆನ್ಸರ್ ರೆಡಿ ಆಗ್ತವೆ. ಮತ್ತು ಒಂದು ನಾನು ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ಬರುವ ವರ್ಷ ಆನ್ಯುವಲ್ ಎಕ್ಸಾಮ್ನಲ್ಲಿ 1 ಮಾರ್ಕ್ಸ್ ಆಬ್ಜೆಕ್ಟಿವ್ ಅಥವಾ ಬೇರೆ ಕ್ವಶನ್ ಯಾವುದಾದ್ರೂ ಬರಲಿ, ನೀವು ಏನು ಕ್ರಿಯೇಟ್ ಮಾಡಿರ್ತೀರೋ ಇದರಲ್ಲೇ ಬರ್ತವೆ. ಡೆಫಿನೆಟ್ಲಿ ಎಲ್ಲೋ ಒಂದು ಮಿಸ್ಸಿಂಗ್ ಆಗ್ಬೋದು, ಮಿಸ್ಸಿಂಗ್ ಆಗೋದೇ ಇಲ್ಲ. ಸುಮ್ಮನೆ ನಾನು ಒಂದು ಆಪ್ಷನ್ ಹೇಳ್ತಾ ಇದ್ದೆ, ಮಿಸ್ಸಿಂಗ್ ಆಗೋದೇ ಇಲ್ಲ. ಪರ್ ಲೆಸನ್ 50 ಕ್ವಶನ್ ಆನ್ಸರ್ ತೆಗೆದ್ರೆ ಇಲ್ಲಿಂದ ತೆಗಿತಾರೆ ಕ್ವಶನ್ ಪೇಪರ್ ಕ್ರಿಯೇಟ್ ಮಾಡೋರು. ಪಾಠಗಳಲ್ಲೇ ತೆಗಿಬೇಕು ಕ್ವಶನ್ಸ್, ಇಲ್ಲಿಂದ ಕ್ರಿಯೇಟ್ ಮಾಡಬೇಕು. ನೀವು ಈ ಸಲ ಒಂದು ಟ್ರಯಲ್ ಮಾಡಿ ನೋಡಿ. ಒಂದೊಂದು ಕ್ವಶನ್ ನೀವು ತೆಗೆದದ್ದು ಬಿಟ್ಟು ಹೊರಗಿದ್ದು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೋಗ್ಲಿ, ಒಂದು 10% ಎಕ್ಸ್ಟ್ರಾ ಬರ್ತಾವ ಅಂತ ಹೇಳ್ಕೊಳ್ತ 90% ಆದ್ರೂ ಕವರ್ ಆಗ್ತದಲ್ಲ. ಅಂದ್ರೆ ನಾನು ಬೇರೆ ಲೆಕ್ಕದಿಂದ ಹೇಳೋದು, ಬಟ್ ನನ್ನ ಲೆಕ್ಕ ಕೇಳಿದ್ರೆ 100% ಕ್ವಶನ್ಸ್ ಇದ್ರೊಳಗೆ ಬರ್ತವೆ.
That is Ankush study method. More than 10% liking rate ಇದೆ, liking rate ಈ ವಿಡಿಯೋಗೆ. Views important ಅಲ್ಲ, ಆದರೆ ಲೈಕ್ಸ್ ಮೋಸ್ಟ್ ಇಂಪಾರ್ಟೆಂಟ್. ವ್ಯೂಸ್ ಹೇಗೋ ಈಗ ತಿರುಗಿಸಿದ್ರೆ ಹೋಗ್ತವೆ, ಜನ ನೋಡಿ ಅದನ್ನ ಲೈಕ್ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್ ಅಂಡ್ ಟೀಚರ್ಸ್, ಅದು ಇಂಪಾರ್ಟೆಂಟ್. ಮೋರ್ ದೆನ್ 10% ಲೈಕಿಂಗ್ ರೇಟ್ ಇದೆ ಈ ವಿಡಿಯೋಕ್ಕೆ. ಹಾಗೆ ಉಳಿದಕ್ಕೂ ಎಲ್ಲ ಒಳ್ಳೆ ಲೈಕಿಂಗ್ ರೇಟ್ ಇದೆ, ನಿಯರ್ಲಿ 10%. ವೇದಿಕ್ ಮ್ಯಾಥ್ಸ್ ಅಂತೂ ಕೆಲವೊಂದು ಮೋರ್ ದೆನ್ 10% ಇವೆ. ದಯವಿಟ್ಟು ಇದನ್ನ ಫಾಲೋ ಮಾಡಿ, ಸೂಪರ್ ನಿಮ್ಮ ಸ್ಟಡಿ ಆಗ್ತದ. ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಒಂದು ಲೆಸನ್ ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್. ಎಸ್, ಗುಡ್ 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 ಗುಡ್. ಓಕೆ, ಕೇಳ್ಬಿಡಿ. ನಾನು ಒಂದು ಕ್ವಶನ್ ಕೊಡ್ತೀನಿ, ಯಾರು ಇದನ್ನು ಕ್ರಿಯೇಟ್ ಮಾಡಿ ತೋರಿಸ್ತೀರಾ? ಕ್ವಶನ್ ಆನ್ಸರ್ ಮಾಡಿ ತೋರಿಸ್ತೀರಾ? ಅಥವಾ ನೀವೇ ಒಂದು ವಾಕ್ಯ ಹೇಳಿ ಅದರಲ್ಲಿ ಕ್ವಶನ್ ಕ್ರಿಯೇಟ್ ಮಾಡಿ ಆನ್ಸರ್ ಮಾಡಿ ತೋರಿಸಿ. ಎಸ್, ಯಾರಾದ್ರೂ ಬಂದು ಹೇಳ್ಬೋದು. ಎನಿ ಬಾಯ್ ಆರ್ ಗರ್ಲ್ ಒಂದು ಯಾವ್ದಾದ್ರು ಒಂದು ವಾಕ್ಯ ಹೇಳಿ, ಅದರಲ್ಲಿ ಕ್ವಶನ್ ಆನ್ಸರ್ ಕ್ರಿಯೇಟಿವ್ ಸಿಸ್ಟಮ್ ಬರ್ತದೆ, ಎಲ್ಲರಿಗೂ ಬರ್ತದೆ. ನೀವು ಆಲ್ರೆಡಿ ನೀವು ಮಾಡ್ತಾ ಇದ್ದೀರಿ. ಸುಮ್ಮನೆ ಒಂದು ಎಕ್ಸಾಂಪಲ್ ಅನ್ನು ಚೇಂಜ್ ಮಾಡೋದಿಲ್ಲ. ಯಾರು ಹೇಳ್ತೀರಾ? ಎಸ್, ಕಮ್ ಆನ್, ಬಿಗ್ ಬಿಗ್ ಫಾಸ್ಟ್. ಶ್ರೀರಾಮ ಪ್ರೌಢಶಾಲೆ ಬಂಟ್ವಾಳ ತಾಲೂಕ ದಕ್ಷಿಣ ಕನ್ನಡ ಜಿಲ್ಲೆಯ ಕಲ್ಲಡ್ಕದಲ್ಲಿದೆ. ಇದಕ್ಕೆ ಯಾವ ತರ ಕ್ವಶನ್ ಆನ್ಸರ್ ಮಾಡಬಹುದು? ಗುಡ್, ನೋಡಿ ಎಲ್ಲರಿಗೂ ಬರ್ತದೆ ಕ್ವಶನ್. ಶ್ರೀರಾಮ ಪ್ರೌಢಶಾಲೆ ಎಲ್ಲಿದೆ? ಶ್ರೀರಾಮ ಪ್ರೌಢಶಾಲೆ ಯಾವ ತಾಲೂಕಿನಲ್ಲಿದೆ? ಶ್ರೀರಾಮ ಪ್ರೌಢಶಾಲೆ ಯಾವ ಜಿಲ್ಲೆಯಲ್ಲಿದೆ? ಶ್ರೀರಾಮ ಪ್ರೌಢಶಾಲೆ ಕರ್ನಾಟಕದ ಯಾವ ಭಾಗದಲ್ಲಿದೆ? ಶ್ರೀರಾಮ ಪ್ರೌಢಶಾಲೆ ಭಾರತದ ಯಾವ ಪ್ರದೇಶದಲ್ಲಿದೆ? ವಾವ್, ಸೂಪರ್. ವಾವ್, ಸೂಪರ್. ಎಕ್ಸ್ಟ್ರಾಆರ್ಡಿನರಿ ಸಿಸ್ಟಮ್. ಈ ತರ ಕ್ವಶನ್ ಆನ್ಸರ್ ಯಾರಾದರೂ ಕ್ರಿಯೇಟ್ ಮಾಡಿದ್ರು, ನಿಮ್ಗೆ ಹೇಳ್ತೀನಿ, 22 ಏಜ್ ಅಲ್ಲಿ ಎಲ್ಲ ಲೆಸನ್ ಈ ತರ ಮಾಡ್ಬೇಕು. ಮುಂದೋಗಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಈ ತರ ಮಾಡ್ಬೇಕು. ನಿಮಗೆ ಗ್ಯಾರಂಟಿ ಕೊಡ್ತೀನಿ, 22 ಏಜ್ ಅಲ್ಲಿ ಯಾರು ಬೇಕಾದ್ರೂ IAS ಆಗ್ಲಿಕ್ಕೆ ಸಾಧ್ಯತೆ, IPS ಆಗ್ಲಿಕ್ಕೆ ಸಾಧ್ಯತೆ, PSI ಗಳನ್ನ ಮುಚ್ಚಾಗ್ತೀರಾ ನೀವು. ಯಾರೆಲ್ಲ ಆಗ್ತೀರಾ? ಯಾವೆಲ್ಲ ಆಫೀಸರ್. ಮತ್ತು 25 ವರ್ಷದಲ್ಲಿ ಸೀದಾ ಸೈಂಟಿಸ್ಟ್ ಆಗ್ತೀರಾ, ಜಗತ್ತು ವಿಶ್ವ ಪ್ರಸಿದ್ಧ ಸೈಂಟಿಸ್ಟ್ ಆಗ್ತೀರಾ. ಯಾರಿಲ್ಲ? ನಿನ್ನ ಪೂರ್ತಿ ಹೆಸರು, ಇನ್ನೊಂದ್ಸಲ ನಿನ್ನ ಶಾಲೆ ಹೆಸರು, ಕ್ಲಾಸು ಎಲ್ಲ ಹೇಳ್ಬಿಡಿ. ಆರುಷ್ ನಾಡಿಕೆಚ್ಚ. ನಾನು 10th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ನಾನು ಶ್ರೀರಾಮ ಹೈಸ್ಕೂಲ್ ಕಲ್ಲಡ, ಬಂಟ್ವಾಳ ತಾಲೂಕು. ನಾನು ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿವರೆಗೆ ಏನೊಂದು ಇಲ್ಲಿ ವೇದಿಕ್ ಮ್ಯಾಥ್ಸ್ ಆಯ್ತು, ಆಮೇಲೆ ನಾನು ಈ ಅಂಕು ಸ್ಟಡಿ ಮೆಥಡ್ ಓದಿದನ್ನ ಮರಿಬಾರ್ದು ಅದಕ್ಕೆ ಎಕ್ಸಾಮ್ ಪ್ರಿಪರೇಷನ್ ಒಟ್ಟಿಗೆ ಫ್ಯೂಚರ್ ಪ್ಲಾನ್ ಆಗಿ ಹೇಳಿಕೊಟ್ಟೆ. ಅದ್ರ ಬಗ್ಗೆ ಏನು ಅನಿಸ್ತದೆ ನಿನಗೆ? ಅಂದ್ರೆ ಖುಷಿ ಆಯ್ತು. ಅಂದ್ರೆ ನಾವು ಯಾವ ರೀತಿ ಎಕ್ಸಾಮ್ ನಮಗೆ ಹೆಚ್ಚಾಗಿ ನಮಗೆ ಟೈಮ್ ಸಿಗಲ್ಲ. ಅಂದ್ರೆ ಎಕ್ಸಾಮ್ ಅಲ್ಲಿ ಬೇಗ ಬೇಗ ನಾವು ಬರೀಬೇಕಾಗ್ತದೆ, ಟೈಮ್ ಸೆನ್ಸ್ ಭಾರಿ ಮುಖ್ಯ ಆಗುತ್ತೆ. ಆದ್ರೆ ಈಗ ಮೆಥಡ್ ಯೂಸ್ ಮಾಡ್ಕೊಂಡು ನಾವು ಹೇಗೆ ಎಕ್ಸಾಮ್ ಬೇಗ ಅಂದ್ರೆ MCQ ಕ್ವಶನ್ ಆಗಿರ್ಬೋದು, ಹಾಗೆ 2 ಮಾರ್ಕ್ 1 ಮಾರ್ಕ್ ಅಲ್ಲಿ ಹೇಗೆ ನಾವು ಬೇಗ ಬರೀಬೋದು ಅಂತ ಗೊತ್ತಿಲ್ಲ. ಅಡ್ಡಿಲ್ಲ. ನೋಡಿ, ನಮ್ಮಲ್ಲಿ ನನ್ನೊಂದು ಸ್ಲೋಗನ್ ಇದೆ, ನೆನ್ಪಿಡಿ. ನೋ ಬಡಿ ಈಸ್ ಅ ಡಲ್ ಅಂಡ್ ನೋ ಸಬ್ಜೆಕ್ಟ್ ಈಸ್ ಅ ಟಫ್, ಬಟ್ ಮೆಥಡ್ಸ್ ಅಂಡ್ ಐಡಿಯಾಸ್.
ನೆನ್ಪಿಡಿ ಈ ಮಾತ ನನ್ನ ಸ್ವಂತದಿದೆ. Nobody is dull and no subject is a tough, but we have to follow some special techniques, tricks, methods and ideas. Okay, adilla yes. And handwriting ಒಂದು ಉಳಿದಿದೆ. ಈಗ ಹ್ಯಾಂಡ್ ರೈಟಿಂಗ್ ಬಗ್ಗೆ ನೀವು ಇಲ್ಲೊಂದು ಜಸ್ಟ್ ನನ್ನ ಹತ್ರ ರೆಡಿಮೇಡ್ ನಿನ್ನೆ ರಜೆ ಇದ್ರೂ ಕೂಡ ನಾನು ಕೆಲವೊಂದು ಮೊರಾರ್ಜಿ ಶಾಲೆಗಳನ್ನ ಕವರ್ ಮಾಡಿದೆ. ಯಾವ ರಜೆನೂ ನಾವು ಯಾಕೆ ಬಿಡ್ತಾ ಇಲ್ಲ, ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲೊಂದು ಹ್ಯಾಂಡ್ ರೈಟಿಂಗ್ ಟೆಕ್ನಿಕ್ ಇದೆ ನೋಡಿ, ಜಸ್ಟ್ 2 ನಿಮಿಷ. ಇಲ್ಲಿ 10 ಟೆಕ್ನಿಕ್ಸ್ ನಾನು ಕ್ರಿಯೇಟ್ ಮಾಡಿದೆ. ಇದು ಸೂಪರ್ ರನ್ನಿಂಗ್ ರೈಟಿಂಗ್ ಆಗ್ತದ. ಇದಕ್ಕಿದ್ದಂಗೆ ನಿಮ್ಮ ರೈಟಿಂಗ್ ವೇ ಹೈ ಸ್ಪೀಡ್ ರನ್ನಿಂಗ್ ರೈಟಿಂಗ್ ಆಗ್ತದ. ಇಲ್ಲಿ ಇದು ಈ ಸೇಮ್ ಶ್ರೀ ನಾರಾಯಣ ಗುರು ವಸತಿ ಶಾಲೆ ಮತ್ತು ಒಂದು ಮೊರಾರ್ಜಿ, ಇನ್ನೊಂದು ಮೊರಾರ್ಜಿ ಕವರ್ ಮಾಡಿದೆ ಡೇ ಎಲ್ಲ. ಸೊ ಅಲ್ಲಿ ಹೋದಾಗ ಈ ಒಂದು ರೈಟಿಂಗ್ ಕೂಡ ನಾನು ಕೊಟ್ಟಿದ್ದೇನೆ. ಬೇರೆ ಎಲ್ಲ ಜೊತೆ ನಿನ್ನೆ ಸ್ವಲ್ಪ ಹೆಚ್ಚಿಗೆ ಸಮಯ ಇತ್ತು, ರಜೆ ದಿನ ಇತ್ತು, ಹೆಚ್ಚಿಗೆ ಸಮಯ ಸಿಗ್ತದೆ. ಪೇಪರ್ ಚೆನ್ನಾಗಿ ನೀವು ಟೆಕ್ನಿಕ್ ಅರ್ಥ ಮಾಡ್ಕೊಂಡ್ರೆ ಬರ್ಕೋದ್ ಕೂಡ ಅವಶ್ಯಕತೆ ಇಲ್ಲ. ಇವತ್ತ ಹೈ ಸ್ಪೀಡ್ ರನ್ನಿಂಗ್ ರೈಟಿಂಗ್ ಆಗ್ತದ. ಹೋಗ್ಲಿ, ಇನ್ನು ನಿಮ್ಮ ಲೆಕ್ಕಕ್ಕೆ ಒಂಚೂರು ಪ್ರಾಕ್ಟೀಸ್ ಬೇಕಾದ್ರೆ ದಿನ ಸಾಯಂಕಾಲ 10-15 ನಿಮಿಷ ಪ್ರಾಕ್ಟೀಸ್ ಮಾಡಿ. ಒಂದು ವಾರ ಒಳಗೆ ಎಲ್ಲವೂ ರೈಟಿಂಗ್, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಸೂಪರ್ ಆಗ್ತದೆ. ನನ್ನ ಮಕ್ಕಳು ಕಲಿತದ್ದು ಕನ್ನಡದಲ್ಲಿ BSc MSc ಎಲ್ಲ ಪೇಪರ್ಸ್ ಜಸ್ಟ್ 20 ನಿಮಿಷ, ಕೆಲವೊಂದು ಪೇಪರ್ 17 ನಿಮಿಷ, 15 ನಿಮಿಷ, ಅರ್ಧ ಗಂಟೆಯಲ್ಲಿ ಎಲ್ಲ ಪೇಪರ್ಸ್ ಕವರ್ ಮಾಡಿದೆ. ಯಾವ ಬೇಕಾದಿರಲಿ, ಹೈ ಸ್ಪೀಡ್ ರನ್ನಿಂಗ್ ರೈಟಿಂಗ್. ಮತ್ತು ಕನ್ನಡವೂ ಹಾಗೆ, ಹಿಂದಿನೂ ಹಾಗೆ. ನೋಡಿ ಇಲ್ಲಿ ನಂಬರ್ 1, ನಿಮ್ಮ ಆನ್ಯುವಲ್ ಎಕ್ಸಾಮ್ ಇದು ಅತ್ಯಂತ ಅವಶ್ಯಕವಾದದ್ದು. ಚಾಲೆಂಜ್ ತೊಂದು ಮಾಡಿದ್ರೆ ಈ ಒಂದು ಹೊತ್ತಾಟಕ್ಕಿಂತ ಒಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿ ಒಂದು 2-3 ಗಂಟೆಯಲ್ಲಿ ಈ ತರ ನಿಮ್ಮ ರೈಟಿಂಗ್ ಆಗ್ತದ. ನಂಬರ್ 1 ನೋಡಿ, ರೈಟಿಂಗ್ ಬರ್ಕೋದ್ ಕೂಡುವುದರಲ್ಲಿ 1% ಇದೆ, ಇಂಪ್ರೂವ್ಮೆಂಟ್ ಆಗೋ ಗ್ಯಾರಂಟಿ. ಆದ್ರೆ 100% ಗ್ಯಾರಂಟಿ ಇದೆ ಸ್ಟ್ರಾಂಗ್ ಮೈಂಡ್ ಸೆಟಪ್. ನಮ್ಮ ಮೈಂಡ್ ಸೆಟಪ್ ಸ್ಟ್ರಾಂಗ್ ಇರಬೇಕು, ಸ್ವಂತ ಕಂಡೀಷನ್ ಹಾಕಬೇಕು. ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಒಂದೇ ಲೆವೆಲ್ನಲ್ಲಿ ಇಟ್ಕೋಬೇಕು. ನೋಡಿ, ವಾಟರ್ ಲೈನ್ ಅಂಡ್ ಟಾಪ್ ಲೈನ್ ಆಟೋಮೆಟಿಕ್ಲಿ ಸೂಪರ್ ಕ್ಲಾಸ್ ಬರುತ್ತೆ. ಇಲ್ಲೊಂದು ಬಿ ಏನಾದ್ರೂ ಬಂದ್ರೆ ಅಥವಾ ಡಿ ಏನಾದ್ರೂ ಬಂದ್ರೆ ಅದರ ಲೈನ್ ಈ ಹೈಟ್ ಇಲ್ಲಿ ಬರಬೇಕು. ಒಂದು ಜಿ ಅಥವಾ ವಾಯ್ ಯೂಟ್ಯೂಬ್ ದಲ್ಲಿ ಕೂಡ ನಿಯರ್ಲಿ 40 ಮಿನಿಟ್ಸ್ ಪ್ಲಸ್ ಲೆಕ್ಚರ್ ಇದೆ. ಅಂಕುಶ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್, ಹೆಸರು ಇಂಗ್ಲಿಷ್ ಇದೆ, ಆದ್ರೆ ಈ ಜಗತ್ತದ ಎಲ್ಲ ರೈಟಿಂಗ್ ಡೈರೆಕ್ಟ್ ಅಪ್ಲೈ ಆಗ್ತದೆ. ನಂಬರ್ 1, ಅಕ್ಷರಗಳನ್ನ ಕೆಳಗೆ ಮೇಲೆ ಮಾಡಬಾರ್ದು. ಇಷ್ಟೇ ಒಂದು ಸ್ಟ್ರಾಂಗ್ ಮೈಂಡ್ ಸೆಟಪ್ ಇದ್ರೆ ನಿಮ್ಮ 50% ರೈಟಿಂಗ್ ಸೂಪರ್ ಆಗ್ತದೆ. 10 ವರ್ಷ ಬರೆದ್ರೂ ಪ್ರಯೋಜನ ಇಲ್ಲ, ಆದ್ರೆ 10 ನಿಮಿಷನೂ ಬೇಕಾಗಿಲ್ಲ. ಸ್ಟ್ರಾಂಗ್ ಮೈಂಡ್ ಸೆಟಪ್. ನೆಕ್ಸ್ಟ್, ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಸಮೀಪ ದೂರ ಮಾಡಬಾರ್ದು. ಅಕ್ಷರ ಟಚ್ ಆಗ್ಲೇಬಾರ್ದು, ಕ್ರಾಸಿಂಗ್ ಸಾಧ್ಯವೇ ಇಲ್ಲ. ಇಟ್ ಮೀನ್ಸ್ ಸೆಕೆಂಡ್ ಸ್ಟ್ರಾಂಗ್ ಮೈಂಡ್ ಸೆಟಪ್. ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಸಮ ಮೀನ್ಸ್ ಸಮಾನ ಅಂತರದಲ್ಲಿ ಇಟ್ಕೋಬೇಕು. ನೋಡಿ, ಸಮ ಅಂತರದಲ್ಲಿ. ಇದಕ್ಕೆ ಬರ್ಕೋದು ಕೂಡ ಅವಶ್ಯಕತೆ ಇಲ್ಲ, ಓನ್ಲಿ ಸ್ಟ್ರಾಂಗ್ ಮೈಂಡ್ ಸೆಟಪ್. ಹೀಗೆ ಬರಿತಾ ಇದ್ದಂಗೆ ಲೇವಲ್ ಮತ್ತು ಅಂತರ ಎರಡನ್ನ ಮ್ಯಾನೇಜ್ ಮಾಡಿದ್ರೆ 70% ರೈಟಿಂಗ್ ಸೂಪರ್ ಆಗ್ತದ. ಹೇಳ್ತೀನಿ, 3ನೇದು, ದಿಸ್ ಇಸ್ ದ ಕಿಂಗ್ ಆಫ್ ಆಲ್. ಎಲ್ಲದರಲ್ಲಿ ಸರ್ವಶ್ರೇಷ್ಠ. ನಿಮ್ಮ 10th ಪೇಪರ್ಸ್ ಹೈ ಸ್ಪೀಡ್ ಆಗ್ತವೆ. 10th ಇರಲಿ, ಯಾವುದೇ ಕ್ಲಾಸ್ ಇರಲಿ. ಇದಕ್ಕೆ 3ನೇದು ಚೂರು ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ.
10 ಟೆಕ್ನಿಕ್ಸ್ ಇವೆ. ಅದರಲ್ಲಿ 2 ಹೇಳಿದ್ದೇನೆ, ಇನ್ನು 3ನೇದು ಅಂತ ಹೇಳ್ತೀನಿ. ಉಳಿದದ್ದನ್ನು ಯೂಟ್ಯೂಬ್ದಲ್ಲಿ ನೋಡ್ಕೊಳ್ಳಿ, ಮತ್ತು ಓವರಾಲ್ ಕೂಡ. 3ನೇದು ಸರ್ವಶ್ರೇಷ್ಠ, ದಿಸ್ ಇಸ್ ಕಿಂಗ್ ಆಫ್ ಆಲ್. ಇದರಲ್ಲಿ 4 ಉಪಭಾಗಗಳಿವೆ. 4 ಉಪಭಾಗಗಳು. ನಂಬರ್ 1, ಪೇಪರ, ಬುಕ್ಕ, ನೋಟ್ ಬುಕ್ಕ. ಪೊಸಿಷನ್ ಎಲ್ಲಿ ಇಟ್ಕೋಬೇಕು ನಾವು ಬರೀಬೇಕಾದ್ರೆ, ಇದೊಂದು ಬಹಳ ಕನ್ಫ್ಯೂಷನ್ ಮ್ಯಾಟರ್ ಇದೆ ಸ್ಟೂಡೆಂಟ್ ಲೈಫ್ನಲ್ಲಿ. ಬಲಗೈನಿಂದ ಬರೀತಿದ್ರೆ ಮಧ್ಯದಿಂದ ಬಲ ಬದಿಯಲ್ಲಿ ಇಟ್ಕೋಬೇಕು. ಬಲಗೈನಿಂದ ಬರೀತಿದ್ರೆ, ಎಡಗೈನಿಂದ ಬರೀತಿದ್ರೆ ಎಡ ಬದಿಯಲ್ಲಿ ಇಟ್ಕೋಬೇಕು ಮಧ್ಯದಿಂದ. ಪೇಪರ, ಬುಕ್ಕ, ನೋಟ್ ಬುಕ್ಕ. ಬಲಗೈ ಫ್ರೀ ಹ್ಯಾಂಡ್ ಸಿಗುತ್ತೆ. ನಂಬರ್ 1. ನಂಬರ್ 2, 2ನೇ ಉಪಭಾಗ, ಗ್ರಿಪ್. ಬಲಗೈನಿಂದ ಬರೀತಿದ್ರೆ ಎಡಗೈ ಸಪೋರ್ಟ್ ತೋಲೇಬೇಕು. ಅದು ಹೀಗೆ ರಾಂಗ್ಲಿ ಅಲ್ಲ, ಹೀಗಲ್ಲ, ಸೆಲ್ಯೂಟ್ ತರ ಹೀಗೆ ಗ್ರಿಪ್ ತಗೋಬೇಕು. ಗ್ರಿಪ್ ಬಹಳ ಒತ್ತಾಗಿಲ್ಲ, ಒಂದು ಲೆವೆಲ್ ಗ್ರಿಪ್ ತಗೋಬೇಕು ಕಂಪಲ್ಸರಿ. 2ನೇ ಪಾಯಿಂಟ್ ಆಯ್ತು. ಇವಾಗ 3ನೇ ಪಾಯಿಂಟ್, ಚಾಯ್ಸ್ ಆಫ್ ಪೆನ್. ಪೆನ್ ಎಂತ ಯೂಸ್ ಮಾಡಬೇಕು. ರೈಟಿಂಗ್, ಪೇಪರ್ ರೈಟಿಂಗ್, ಯಾವುದೇ ರೈಟಿಂಗ್ ಇರಲಿ. ಅಂಗಡಿಯಲ್ಲಿ ಹೋದಾಗ ಶಾಪ್ ಕೀಪರ್ ಅವ್ರ ಕಡೆಗೆ 10th ಇವಾಗಿಂದ ಒಂದು 5-6-7 ಪೆನ್ ಖರೀದಿ ಮಾಡಿ. ಬೇರೆ ಬೇರೆ ಶಾಪ್ ಕೀಪರ್ ಕಡೆಗೆ ಹೋಗಿ, ಬೇರೆ ಅಂಗಡಿಗಳಲ್ಲಿ ಹೋಗಿ ಒಂದೇ ಅಂಗಡಿಯಲ್ಲಿ ತಗೋಬೇಡಿ. ಬೇರೆ ಬೇರೆ ಅಂಗಡಿಯಲ್ಲಿ ಹೋಗಿ ಅಂಗಡಿಯವರಿಗೆ, ಶಾಪ್ ಕೀಪರ್ ರಿಕ್ವೆಸ್ಟ್ ಮಾಡಿ, ನಿಮ್ಮ ಅಂಗಡಿಯಲ್ಲಿ ಮ್ಯಾಕ್ಸಿಮಮ್ ದಪ್ಪ ಬರೀ ಬಾಲ್ ಪಾಯಿಂಟ್ ಪೆನ್ ಕೊಡಿ. ನೀವೇ ಬರೆದು ಚೆಕ್ ಮಾಡಿ. ಚಿನ್ನ ಬೇಡ, ಇಂಕ್ ಬೇಡ, ಜೆಲ್ ಬೇಡ. ಜೆಲ್ ಪೆನ್, ಇಂಕ್ ಪೆನ್, ಚಿನ್ನ ಪೆನ್ ಎಂದೂ ಪೇಪರ್ದಲ್ಲಿ ಯೂಸ್ ಮಾಡಬಾರ್ದು. ಈವನ್ ಡೈಲಿ ಲೈಫ್ ದಪ್ಪ ಬರೀ ಬಾಲ್ ಪಾಯಿಂಟ್ ಪೆನ್ ಅಂಗಡಿಯಲ್ಲಿ ಮ್ಯಾಕ್ಸಿಮಮ್ ದಪ್ಪಲ್ಲಿ ಕೇಳಿ ತೋಳ್ರಿ. ಒಂದು 5-6-7 ಪೆನ್ನಿಗೆ 10th ಇಲ್ಲಿಂದ ಸ್ಲೋಲಿ ಖರೀದಿ ಮಾಡಿ. 2 ವಾರಕ್ಕೆ ಎಕ್ಸಾಮ್ ಸಮೀಪ ಬಂದಾಗ ಒಂದೊಂದು ವಾರಕ್ಕೆ ಒಂದೆರಡು ಅಕ್ಷರ ಬರೆದು ಒಂದು ಸ್ಮೂತ್ ಮಾಡಿ ಇಟ್ಕೊಳ್ಳಿ. ಬಹಳ ಸ್ಟೂಡೆಂಟ್ಸ್ ಪೇಪರ್ ಹೋಗುವಾಗ ಪೆನ್ ತೊಗೊಂಡು ಹೋಗ್ತಾರೆ, ಅದನ್ನ ಎಂದೂ ಮಾಡಬಾರ್ದು. ಆ ಪೇಪರ್ನಲ್ಲಿ ಆ ಪೆನ್ ಯಾವಾಗಾದರೂ ಅದು ಸ್ಟಾಪ್ ಹಾಕೋದು. ಮೊದಲೇ ತೊಗೊಂಡು 1 ತಿಂಗಳು 2 ತಿಂಗಳ, ಸ್ಪೆಷಲಿ 10th, ಸೆಕೆಂಡ್ ಇಯರ್ದವ್ರು, ಇವನ್ ಎಲ್ಲ ಕ್ಲಾಸ್ದವ್ರು ದಪ್ಪ ಬರೀ ಬಾಲ್ ಪಾಯಿಂಟ್ ಪೆನ್ ಚೆಕ್ ಮಾಡಿ ತೊಗೊಂಡು ಒಂಚೂರು ವಾರಕ್ಕೆ ಒಂದೆರಡು ಅಕ್ಷರ ಬರೆದು ಸ್ಮೂತ್ ಮಾಡಿ ಇಟ್ಕೊಳ್ಳಿ. ಒಂದು 5-6-7 ಪೆನ್ ನೋಡಿ. ದಪ್ಪ ಬರೀ ಬಾಲ್, ಕರ್ಸಿವ್ ರೈಟಿಂಗ್, ರನ್ನಿಂಗ್ ರೈಟಿಂಗ್, ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮತ್ತು ಇಟಾಲಿಯನ್ ಸ್ಟೈಲ್ ಸೂಪರ್ ಕ್ಲಾಸ್ ರೈಟಿಂಗ್ ಆಗ್ತದೆ. ಇಂಗ್ಲಿಷ್ 80 ಡಿಗ್ರಿ ನೋಡಿ, 80 ಡಿಗ್ರಿ. ದಿಸ್ ಇಸ್ ಮಿಕ್ಸರ್ ಆಫ್ ಆಲ್. ಆಮೇಲೆ 85 ಡಿಗ್ರಿ ಹಿಂದಿ, ಸಂಸ್ಕೃತ, ಮರಾಠಿ ಯಾವುದಿರಲಿ 85 ಡಿಗ್ರಿ ಇಟ್ಕೋಬೇಕು. ಗ್ರೀಪ್ ಚೆನ್ನಾಗಿರ್ಬೇಕು. ಆಮೇಲೆ 90 ಡಿಗ್ರಿ ಕನ್ನಡ ಅಕ್ಷರಗಳ ಮುಂದಿಟ್ಟಾಗ್ತವೆ ಮತ್ತು ರೋಮನ್ ಸ್ಟೈಲ್ ಇಂಗ್ಲಿಷ್. ಇದನ್ನು ಫಾಲೋ ಮಾಡಿ. ರೈಟಿಂಗ್ ಎಕ್ಸ್ಟ್ರಾರ್ಡಿನರಿ, ಓದಿದ ಕ್ವಶನ್ ಆನ್ಸರ್ ಸುಪೀರಿಯರ್ ಮತ್ತು ವೇದಿಕ್ ಮ್ಯಾಥ್ಸ್ ದಿಂದ ಸ್ಕೂಲಿಂಗ್ ಮ್ಯಾಥ್ಸ್. ಇವಾಗ ನಿಮ್ಮ ಆಲ್ ಸಬ್ಜೆಕ್ಟ್ ಮತ್ತು ಪ್ರಿಪರೇಷನ್ಗಾಗಿ ಎಕ್ಸಾಮ್ಗೆ ಮಟೀರಿಯಲ್ ಕೂಡಿಸಿರ್ತಾರೆ. ಏನೆಲ್ಲ ಮಟೀರಿಯಲ್ ನೀವು ಕೂಡಿಸಿರ್ತೀರಿ ಇವನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ದಿನಗಳನ್ನು ಯೂಸ್ ಮಾಡ್ಕೊಳ್ಳಿ. ಯಾವ ಸಂಡೇ ಬಿಡಬೇಡಿ, ಯಾವ ಹಾಲಿಡೇ ಬಿಡಬೇಡಿ, ಯಾವ ಕ್ಷಣನೂ ಬಿಡಬೇಡಿ. ಕಂಟಿನ್ಯೂಯಸ್ಲಿ ಸ್ಟಡಿ ಮಾಡಿ. ಪ್ರತಿ ಗಂಟೆಗೆ 10 ನಿಮಿಷ ರೆಸ್ಟ್ ಮಾಡ್ತಾ ನಿಮ್ಮ ರಿಸಲ್ಟ್ ಡೆಫಿನೆಟ್ಲಿ. ಇವನ್ನೆಲ್ಲವೂ ಕಟ್ಟುನಿಟ್ಟಾಗಿ 3 ತಿಂಗಳ ಒಳಗೆ ಸಮಯ ಇದೆ. ವರ್ಷ ಎಲ್ಲ ಮಾಡಿದ್ದು ಈಗ ಅದರ ಎಷ್ಟೋ ಟೈಮ್ಸ್ ಹೆಚ್ಚಿಗೆ ಮಾಡಲಿಕ್ಕೆ ಅವಕಾಶ ಇದೆ. ಲಾಸ್ಟ್ ಚಾನ್ಸ್ ಇದೆ ತಮ್ಮ ಜೀವನದಲ್ಲಿ. ಬಿಡಬೇಡಿ. ಆಮೇಲೆ ನೆಕ್ಸ್ಟ್ ಕಾಲೇಜ್ಗಾಗಿ ಫುಲ್ ಪ್ರಿಪೇರ್ ಆಗಿ ಹೋಗಿ. ಇಂಗ್ಲಿಷ್ ಈಗಲೂ ಸ್ಟಡಿ ಮಾಡಿ, ಮ್ಯಾಥ್ಸ್ ಸ್ಟಡಿ ಮಾಡಿ. ಕಾಲೇಜ್ಗೆ ಹೋಗ್ಬೇಕಾದ್ರೂ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಹೋಗಿ. ಎಕ್ಸ್ಟ್ರಾರ್ಡಿನರಿ ಶಾಲೆಯ
ಕಲ್ಲಡ್ಕ ಯೂನಿಟದ ಬಂಟ್ವಾಳ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲೆಯ ನಾನು ಯಾವಾಗಲೂ ರಿಸಲ್ಟ್ ನೋಡ್ತಾ ಇದ್ದಾಗ ಫಸ್ಟ್ ನೋಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲೆಗಳ ರಿಸಲ್ಟ್ ನೋಡಿ. ನಾನು ಅಷ್ಟೇ ಯಾಕೆ ಇಡೀ ಕರ್ನಾಟಕ ಕಣ್ಣಿಟ್ಟಿರುತ್ತೆ ತಮ್ಮ ಕಡೆಗೆ, ನನ್ನ ತುಂಬಾ ನೋಡುತ್ತಾ ಇರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಹಾಗೆ ನಮ್ಮ ಭಾಗದಲ್ಲಿ ಇವಾಗ ಚಿಕ್ಕೋಡಿ ಮತ್ತು ಇವನ್ ಬೆಳಗಾಂ, ಧಾರವಾಡ ಇನ್ನು ಬೆಳಗಾಂಗಿಂತ ಧಾರವಾಡ ಇನ್ನೂ ಫ್ರಂಟ್ ಲೈನ್ ದಲ್ಲಿ ಇರುತ್ತೆ. ನಮ್ಮಲ್ಲಿ ಕೂಡ ಸ್ಟಡಿ ಮಾಡ್ತಾರೆ ಮಕ್ಕಳು, ಆದ್ರೆ ಮಾಡುವ ಮಕ್ಕಳು ಮ್ಯಾಕ್ಸಿಮಮ್ ಮಾಡ್ತಾ ಇದ್ದಾರೆ, ಅದರ ಪ್ರಮಾಣ ಕಡಿಮೆ ಇದೆ. ತಮ್ಮಲ್ಲಿ ಹಾಗಿಲ್ಲ, ಮ್ಯಾಕ್ಸಿಮಮ್ ಮಕ್ಕಳು ಸ್ಟಡಿ ಮಾಡ್ತಾರೆ. ಮ್ಯಾಕ್ಸಿಮಮ್ ಶಾಲೆಗಳ ನಿಯರ್ಲಿ 100% ರಿಸಲ್ಟ್ ಮತ್ತು 100% ಒತ್ತು ಕೊಡ್ತಾ ಇದ್ದಾರೆ. ಒಂದು ಒಳ್ಳೆ ಸುದ್ದಿ. ಮ್ಯಾಕ್ಸಿಮಮ್ ಎಲ್ಲ ಟೀಚರ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ, ಸೈಂಟಿಸ್ಟ್ ಆಗಲಿ, ಏನೆಲ್ಲ ತಮ್ಮ ಏರಿಯಾದಿಂದ ಇದ್ದಾರೆ, ಇನ್ನೂ ಚೆನ್ನಾಗಿ ಬರಲಿ, ತಾವು ಬನ್ನಿ ಅಂತ ಹೇಳ್ತಾ ನಮ್ಮ ಸಂಸ್ಥೆಯ ಎಲ್ಲ ಹಿರಿಯರು, ನಮ್ಮ ವಿಶೇಷವಾದ ನಮ್ಮ ಗೋಪಾಲ್ ಸರ್ ಅವರು, ಹೆಡ್ ಮಾಸ್ಟರ್ ಅವರು, ತಮ್ಮ ಶಾಲೆಯ ಮತ್ತು ಅವರ ಒಂದು ಸ್ಟಾಫ್ ಗ್ರೂಪ್, ಟೀಚಿಂಗ್, ನಾನ್ ಟೀಚಿಂಗ್, ತಾವೆಲ್ಲ ಸೇರಿ ನನ್ನ ಒಂದು ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಅಮೂಲ್ಯವಾದ ಸಮಯ ಕೊಟ್ಟಿದ್ರಿ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್. ಜೊತೆಗೆ ಈ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ತಮ್ಮ ಮೋಸ್ಟ್ಲಿ ಒಂದು 2 ವಿಡಿಯೋಸ್ ಬರ್ತಾ ಇದ್ದಾವೆ. ನೆಕ್ಸ್ಟ್ ನಿಮ್ಮ ಜೂನಿಯರ್ಸ್ ವಿಡಿಯೋ ಬರ್ತಾ ಇದ್ದಾವೆ. ತಾವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಯಾರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು.